ನಮಸ್ಕಾರ. ಇವತ್ತೇ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯಿಂದ ಇದೇ ತಿಂಗಳು ನಡೆಯುವಂಥ ಶ್ರೀ ಸಂತೋಷ್ ಕುರ್ಜಿ ಅವರ ಒಂದು ನೇತೃತ್ವದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಕನ್ನಡ ಡಿಂಡಿಮ ಪ್ರತಿಷ್ಠಾಪನಾ ಈ ಒಂದು ಉತ್ಸವಕ್ಕೆ ಎಲ್ಲರಿಗೂ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಮತ್ತು ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಶೇಷ ಆಹ್ವಾನವನ್ನು ಈ ಒಂದು ಪತ್ರಿಕೆ ಕೊಡೋ ಮುಖಾಂತರ ಕರಿತಾ ಇದ್ದೇವೆ. ಈ ಒಂದು ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಕಾರ್ಯಕ್ರಮದ್ದು ಗೃಹಿಣಿಯರು 3,000 ಜನ ಒಂದೇ ಕನ್ನಡ ಹಾಡುಗಳನ್ನು 13 ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಗೃಹಿಣಿಯರು 3,000. ಆಮೇಲೆ ಇದೊಂದು ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಈ ಒಂದು ಕಾರ್ಯಕ್ರಮ. ಆ ರೀತಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಮತ್ತು ಕನ್ನಡ ಡಿಂಡಿಮ ಪ್ರಶಸ್ತಿಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಅದನ್ನು ತೆಗೆದುಕೊಳ್ಳೋದಕ್ಕೆ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಇದು ತುಂಬ ಅದ್ಭುತವಾದ ಕಾರ್ಯಕ್ರಮ. ಆಮೇಲೆ ಪೂಜ್ಯರಿರ್ತಾರೆ, ಎಲ್ಲರೂ ಕೂಡ ಭಾಗವಹಿಸ್ತಾರೆ. ವಿನಯ್ ಗುರೂಜಿ ಅವರಿದ್ದಾರೆ, ಆಮೇಲೆ ನಮ್ಮ ಶೇಖರ್ ಸ್ವಾಮೀಜಿಗಳಿದ್ದಾರೆ. ಈ ರೀತಿ ಹಲವಾರು ಇಲ್ಲಿಯ ಸ್ಥಳೀಯ MLA ಅವರಾದ ಕೃಷ್ಣಪ್ಪ ಅವರು, ಅವರ ಮಗ ಪ್ರಿಯಾ ಕೃಷ್ಣ ಅವರು, ಈ ಥರ ಹಲವಾರು ಗಣಗಳು ಸುಮಾರು ಒಂದು 20,000 ಜನ ಸೇರ್ತಾ ಇದ್ದಾರೆ. ಆಮೇಲೆ ಒಂದು 50 ಪಲ್ಲಕ್ಕಿಗಳು ಮಾಡ್ತಾ ಇದ್ದೇವೆ. ಈ ಥರ ಒಂದು ಅದ್ಭುತವಾದ ಕಾರ್ಯಕ್ರಮ ತಾವೆಲ್ಲರೂ ಬರಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೇವೆ. ನಾವೆಲ್ಲ ಕರವೇ ಗಜಸೇನೆಯಿಂದ ನಾವೆಲ್ಲ ಭಾಗವಹಿಸ್ತೇವೆ. ಕನ್ನಡ ಅಭಿಮಾನಿಗಳು ಕೂಡ ಭಾಗವಹಿಸಬೇಕು ಅಂತ ನಮ್ಮಲ್ಲಿ ಕಳಕಳಿಯ ವಿನಂತಿ. ಜೈ ಭುವನೇಶ್ವರಿ.